ಇದರ ಜೊತೆಗೆ 5 ತಿಂಗಳ ಹಿಂದೆಷ್ಟೇ ನೀವು ಡಿ.ಕೆ. ಸುರೇಶ್ ಅವರನ್ನು ಸೋಲಿಸೋದಕ್ಕೆ ಸರ್ವಾಂಗ ಪ್ರಯತ್ನವನ್ನು ಮಾಡಿದ್ರಿ. ಈಗ ಅವರು ನಿಮ್ಮನ್ನು ಗೆಲ್ಲಿಸೋದಕ್ಕೆ ಎಲ್ಲ ಪ್ರಯತ್ನ ಕೂಡ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅವರನ್ನು ಮನವೊಲಿಸಿದ್ದು ಹೆಂಗೆ ನೀವು? ನಾನು ಮನವೊಲಿಸಿಲ್ಲ. ಇದು ವಿನ್ ವಿನ್ ಸಿಚುವೇಶನ್. ಕಳೆದ 5 ತಿಂಗಳಲ್ಲಿ ಹೌದು ಡಿ.ಕೆ. ಸುರೇಶ್ ಅವ್ರನ್ನ ನಾನು ಸೋಲಿಸಲೇಬೇಕಾಗಿತ್ತು. ನಾವು ಹಿಂದೆ ಅವ್ರನ್ನ ಗೆಲ್ಲಲಿಕ್ಕೆ 2-3 ಸಾರಿ ನಾನು ಕೂಡ ಸಹಾಯ ಮಾಡಿದ್ದೆ ಡಿ.ಕೆ. ಸುರೇಶ್ಗೆ. ಈ ಚುನಾವಣೆ ನಾನು ಚಾಲೆಂಜಾಗಿ ತೊಗೊಂಡೆ. ಡಾಕ್ಟರ್ ಮಂಜುನಾಥ್ ಅಲ್ಲಿ ಕರ್ಕೊಂಡು ಬಂದ್ವಿ. ಒಂದು ಈಕ್ವೇಷನ್ ಮಾಡಿದೆ ಪೊಲಿಟಿಕಲಾಗಿ. 1-2-3 ಜನ ಜೊತೆ ಸೇರ್ಕೊಂಡ್ವಿ. ಜನಗಳ ಮುಂದೆ ಹೋದ್ವಿ. ಡಿ.ಕೆ. ಸುರೇಶ್ ಸೋತರು. ಆದರೆ ಅವ್ರ ಔದಾರ್ಯ ಈಗ ಮತ್ತೆ ಅವ್ರಿಗೆ ಪುನಃ ಕಾಂಗ್ರೆಸ್ ಗೆಲುವಾಗಬೇಕಾಯಿತು. ಡಿ.ಕೆ. ಶಿವಕುಮಾರ್ಗೆ ಈ ಉಪಚುನಾವಣೆಯ ಗೆಲುವು ಭಾಳ ಮುಖ್ಯ ಇತ್ತು. ಅವರ ಪೊಲಿಟಿಕಲ್ನಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್ ಇದು. ಉದಾಹರಣೆಗೆ 3ಕ್ಕೂ 3 ಗೆಲ್ಲಾಗಿ ಇವತ್ತು ಡಿ.ಕೆ. ಶಿವಕುಮಾರು ಅವರ ರಾಜಕೀಯ ಶಕ್ತಿ ತುಂಬ ಗಟ್ಟಿಯಾಗಿದೆ. ಬೈ ಚಾನ್ಸ್ ಚನ್ನಪಟ್ಟಣ ಸೋತಿದ್ರೆ ನೀವು ಯೋಚನೆ ಮಾಡಿ ಡಿ.ಕೆ. ಶಿವಕುಮಾರ್ದು ಸ್ಥಿತಿ ಏನಾಗ್ತಿತ್ತು ಅಂತೇಳಿ. ಹಾಗಾಗಿ ಅವ್ರಿಗೂ ಕೂಡ ಅವಶ್ಯಕತೆ ಇತ್ತು, ನನಗೂ ಅವಶ್ಯಕತೆ ಇತ್ತು. ಬಟ್ ನಾವಿಬ್ಬರು ಎಲ್ಲ ಹಳೆ ಸ್ನೇಹಿತರು. ಮೊದಲಿಂದ ರಾಜಕಾರಣಕ್ಕೆ ಬರೋಕ್ಕೆ ಬಂದಿಂದ ನಾವು ಸ್ನೇಹಿತರು, ಕಿತ್ತಾಡ್ತಿದ್ವಿ, ಒಂದಾಗ್ತಿದ್ವಿ, ಒಂದೇ ಜಿಲ್ಲೆಯವರು. ನಮಗೆ ರಾಜಕೀಯತರಿಗಿಂತ ಬೆಳೆ ಸಂಬಂಧ ಇತ್ತು. ಈ ನಡುವೆ ನಮಗೆ ಗ್ಯಾಪ್ ಆಗಿತ್ತು ನಿಜ, ಬಟ್ ಪುನಃ ಒಂದಾದ್ವಿ. ಹಾಗಾಗಿ ನಾವು ಚುನಾವಣೆ ಒಕ್ಕಲಿಗ ನಾಯಕತ್ವದ ಬಗ್ಗೆ ತುಂಬ ಗಟ್ಟಿಯಾಗಿ ಮಾತಾಡಿದ್ರಿ. ಒಕ್ಕಲಿಗ ನಾಯಕತ್ವ ದೇವೇಗೌಡರ ಕುಟುಂಬದ ಡಿ.ಕೆ. ಶಿವಕುಮಾರ್ಗೆ ಶಿಫ್ಟ್ ಆಗಿದೆ ಅನ್ನುವಂಥ ಮಾತನ್ನು ಕೂಡ ನೀವು ಹೇಳಿದ್ರಿ. ಈಗ ಡಿ.ಕೆ. ಶಿವಕುಮಾರ್ ಅವರ ತುಲನೆಯನ್ನು ಯಾವ ರೀತಿ ಮಾಡ್ತಿದ್ರಿ? ಹೇಗೆ ಶಿಫ್ಟ್ ಆಗ್ಬಿಡುತ್ತೆ ಸರ್? ನೋಡಿ ಸರ್, ಡಿ.ಕೆ. ಶಿವಕುಮಾರ್ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಸಕ್ಸಸ್ಫುಲ್ ಅಧ್ಯಕ್ಷರು. ಈಗ ಒಂದು ರಾಜ್ಯದ ಅದೇ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ. ಅವ್ರಿಗೊಂದು ಅವಕಾಶ ಭವಿಷ್ಯದಲ್ಲಿ ಇರ್ಬೋದು. ಹಾಗಾಗಿ ಅವ್ರ ಕಡೆ ಶಿಫ್ಟ್ ಆದರೆ ಸಮಾಜಕ್ಕೊಂದು ಒಳ್ಳೆಯದಾಗುತ್ತೆ. ಅವರು ನೀರಾವರಿ ಸಚಿವರಾಗಿದ್ದಾರೆ, ಒಂದು ಸ್ವಲ್ಪ ಪ್ರಬಲವಾಗಿದ್ದಾರೆ. ಈಗ ಆಯಿತು, ದೇವೇಗೌಡರಿಂದ ಕುಮಾರಸ್ವಾಮಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ? ಬಟ್ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ದೇವೇಗೌಡರನ್ನಷ್ಟು ಸುಲಭವಾಗಿ ನೀವು? ಸರ್, ವಯಸ್ಸಾದ ಮೇಲೆ ವಯೋಸಹಜವಾಗಿ ರಾಜಕಾರಣ ಇದೊಂಥರ ಪ್ರಾಕೃತಿಕ ನಿಯಮ ಸರ್. ಹೊಸಬರು ನಾವು ಆದರೂ ಅಷ್ಟೇ. ಹಳೆ ನೀರು ಹೋಗ್ತಾ ಇರಬೇಕು, ಹೊಸ ನೀರು ಬರ್ತಾ ಇರಬೇಕು. ರಾಜಕೀಯದಲ್ಲಿ ಇದು ಯಾವುದೂ ಪರ್ಮನೆಂಟ್ ಅಲ್ಲ. ನಾವು ಸುಮ್ಮನೆ ಅವ್ರಿಗೆ ಗೌರವ ಕೊಡ್ತೀವಿ ನಿಜ. ಅದು ಬಿಟ್ಟರೆ ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿ ಹೊಸಬರು ಬರ್ತಾ ಇರಬೇಕು ಅಂತ ನನ್ನ ಥಿಯರಿ ಅಷ್ಟೇ. ಎಟ್ ದ ಸೇಮ್ ಟೈಮ್ ಈಗ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದ ಬಗ್ಗೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೇ ನೀವು ರಾಮನಗರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪರ್ಯಾಯ ನಾಯಕರಾಗಿ ಯೋಗೇಶ್ವರ್ ಅವರು ಕಾಂಗ್ರೆಸ್ನಲ್ಲೇ ಬೆಳೀತಾರೆ ಅಂತ ಒಂದು ವಿಶ್ಲೇಷಣೆಗಳನ್ನು ಮಾಡಲಾಗ್ತಾ ಇದೆ. ನೀವು ಖಂಡಿತವಾಗ್ಲೂ ಆ ಪ್ರಯತ್ನ ಮಾಡ್ತಾ ಇಲ್ವಾ? ಈಗ ಅವರೊಬ್ಬರು ಸೀನಿಯರು, ಈಗಾಗಲೇ ಅವರು ಮುಖ್ಯಮಂತ್ರಿಗೆ ಆಸ್ಪರೆಂಟ್ ಆಗಿದ್ದಾರೆ. ಅವರಾದಮೇಲೆ ನಾನು ಹೇಳಿದ್ನಲ್ಲ ಸರ್, ಅದು ಅವಕಾಶ ಬಂದೇ ಬರುತ್ತೆ. ಕಾಲಚಕ್ರ ಉಳುತ್ತಾ ಇರ್ತದೆ. ನಮಗೆ ಬಂದಾಗ ನಮ್ಮ ಟರ್ಮ್ ಬರುತ್ತೆ. ಅಲ್ಲಿ ತನಕ ಒಬ್ರಿಗೊಬ್ಬರು ಸಪೋರ್ಟಿವ್ ಕೆಲಸ ಮಾಡ್ತಾ ಹೋಗ್ಬೇಕು ಅನ್ನೋದು ನನ್ನ ಧ್ಯೇಯ. ಪ್ಯಾರಲಲ್ ಲೀಡರ್ಶಿಪ್ಗೆ ಒಂದು ಪರ್ಯಾಯ ನಾಯಕತ್ವಕ್ಕೆ ಏನು ಟ್ರೈ ಮಾಡ್ತಾನೆ ಇಲ್ಲ ಸರ್, ಆ ಥರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ಬೆಂಬಲಿಗರು ಕೂಡ ನೇರವಾಗಿ ಘೋಷಣೆ ಕೂಗ್ತಾ ಇದ್ದಾರೆ. ಆ ಥರ ಏನು ಅವಶ್ಯಕತೆ ಇಲ್ಲ. ನಾವು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ.